ಚನ್ನಪಟ್ಟಣ ತಾಲೂಕಿನ ಮಂಗಾಡಹಳ್ಳಿ, ಕೋಡಂಬಳ್ಳಿ, ಸಿಂಗರಾಜಪುರ ಗ್ರಾಮಗಳಲ್ಲಿ ಕಾವೇರಿ ನೀರಾವರಿ ನಿಗಮದ ಅನುದಾನದಡಿ ಹಾಗೂ ಮುಖ್ಯಮಂತ್ರಿ ವಿಶೇಷ ಅನುದಾನದ ಅಡಿಯಲ್ಲಿ ರಸ್ತೆ ಕಾಮಗಾರಿ ನಿರ್ಮಾಣಕ್ಕೆ ಶಾಸಕರಾದ ಸಿಪಿ ಯೋಗೇಶ್ವರ್ ಅವರು ಊರಿನ ಗ್ರಾಮಸ್ಥರ ಜೊತೆ ಗುದ್ದಲಿ ಪೂಜೆ ಮಾಡಿದರು. ಒಕ್ಕಲಿಗರ ಸಾರ್ವಜನಿಕ ವಿದ್ಯಾರ್ಥಿ ನಿಲಯ ಹಾಗೂ ಎಂಎಸ್ಐಎಲ್ ಬೆಂಗಳೂರು ಸಂಸ್ಥೆಯ ಸಿಎಸ್ಆರ್ ಅನುದಾನದಡಿ ನವೀಕರಣಗೊಂಡಿರುವ ಕಟ್ಟಡವನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಆಪ್ಕಾಮ್ಸ್ ನಿರ್ದೇಶಕ ಪ್ರದೀಪ್ ಕುಮಾರ್, ಆಪ್ಕಾಮ್ಸ್ ಮಾಜಿ ಅಧ್ಯಕ್ಷ ಶಿವಮಾಧು, ಮುಖಂಡರಾದ ಬೋವಳ್ಳಿ ಚಂದ್ರು, ಸಿಂಗರಾಜಪುರ ರಾಜಣ್ಣ, ಪಟೇಲ್ ಶ್ರೀನಿವಾಸ್, ಶಿವಕುಮಾರ್ ಸೇರಿದಂತೆ ಇನ್ನೂ ಹಲವಾರು ಮುಖಂಡರು ಹಾಜರಿದ್ದರು. ವಿರೂಪಾಕ್ಷಪುರ ಹೋಬಳಿಯ ಮಂಗಾಡಹಳ್ಳಿ, ಕೋಡಂಬಳ್ಳಿ ಮತ್ತು ಸಿಂಗರಾಜಪುರ ಗ್ರಾಮದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ನಿಮಗೆ ಗೊತ್ತಿದೆ, ಹಿಂದೆ ವಿರೂಪಾಕ್ಷಪುರ ಹೋಬಳಿ ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕಾನ್ಸ್ಟಿಟ್ಯೂನ್ಸಿಗೆ ಸೇರಿತ್ತು. ಈಗ ಈ ಭಾಗವನ್ನು ವಿಶೇಷವಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಪ್ರತಿ ಗ್ರಾಮದಲ್ಲೂ ಕೂಡ ಇರ್ತಕ್ಕಂಥ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಮುಖ್ಯಮಂತ್ರಿಗಳ ಅವಗಾಹನೆಗೆ ತಗೊಂಡು ಹೋಗ್ತಾ ಇದ್ದೀವಿ. ಇವತ್ತು ಸುಮಾರು 4.5 ಕೋಟಿ ರೂಪಾಯಿನ ಕೆಲಸ ಕಾರ್ಯಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಅಂಗನವಾಡಿ ಕೇಂದ್ರವನ್ನು ಕೂಡ ಕೋಡಂಬಳ್ಳಿಯಲ್ಲಿ ಉದ್ಘಾಟನೆ ಮಾಡಿದ್ರು. ಈ ಭಾಗದ ಜನ ಒಂದಷ್ಟು ಅಭಿವೃದ್ಧಿ ಕೆಲಸ ಆಗ್ತವೆ ಅನ್ನೋ ಒಂದು ಆಶಾಭಾವನೆಯಲ್ಲಿದ್ದಾರೆ. 2-3 ಕಡೆ ಪೈಪ್ಲೈನ್ ಆಗಬೇಕು ಕೆರೆಗಳಿಗೆ, ಅದನ್ನು ಕೂಡ ಈಗ ಚಾಲನೆ ಕೊಡ್ತಾ ಇದ್ದೀವಿ. ಒಟ್ಟಾರೆ ವಿಶೇಷವಾಗಿ ಚನ್ನಪಟ್ಟಣಕ್ಕೆ ಒತ್ತು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕೆಲಸ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಅವರು ಈಗ ತಾನೇ ಮುಖ್ಯಮಂತ್ರಿ ಆಗಿ ಕೆಲವೇ ದಿವಸ ಆಗಿರೋದ್ರಿಂದ ಇನ್ನೊಂದು 2-3 ದಿವಸದಲ್ಲಿ ಪಟ್ಟಿ ಮಾಡ್ಕೊಂಡು ಹೋಗ್ತೀವಿ. ಮೊದಲನೇದಾಗಿ ನಮಗೆ ಈ ಭಾಗದಲ್ಲಿ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ಚನ್ನಪಟ್ಟಣದಿಂದ ಕಬ್ಬಾಳ ತನಕ ಡಬಲ್ ರೋಡ್ ಆಗಬೇಕು. ಅದನ್ನು ಕೂಡ ಎಸ್ಟಿಮೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದನ್ನು ಕೂಡ ಎಸ್ಟಿಮೇಟ್ ಮಾಡ್ತಾಯಿದ್ದೀವಿ. ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಮೊದಲೇ ಹೇಳಿದ್ದೀನಿ ನಾನು, ರಸ್ತೆಗಳನ್ನು ಅಗಲೀಕರಣ ಮಾಡೋದು ಕಡೆ ಹೆಚ್ಚಿಗೆ ಒತ್ತು ಕೊಡ್ತೀವಿ. ಕೆಲವು ಕಡೆ ಮನೆಗಳನ್ನ ತೆರವು ಮಾಡಿಸ್ಬೇಕಾಗ್ತದೆ. ಅದಕ್ಕೆ ಸೂಕ್ತ ಪರಿಹಾರ ಕೊಟ್ಟು ಅದನ್ನು ಕೂಡ ನಾಗರಿಕರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ಕೂಡ ತೆರವು ಮಾಡಿಸಿ ಸುಸಲಿತವಾಗಿ ನಮ್ಮ ತಾಲೂಕಿಗೆ ಇರ್ತಕ್ಕಂಥ MDRಗಳು, ಮೇಜರ್ ಡಿಸ್ಟಿಕ್ ರೋಡ್ಗಳಂತ ಹೇಳಿದ್ರೆ ಅದನ್ನು ಅಗಲೀಕರಣ ಮಾಡ್ತೀವಿ. ಸ್ಟೇಟ್ ಹೈವೇಗಳನ್ನೂ ಅಗಲೀಕರಣ ಮಾಡ್ತೀವಿ. ಹೆಚ್ಚಿಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಮಾಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಯಾಕಂದರೆ ನಮ್ಮವರೇ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರಿಗೆ ಈ ಕ್ಷೇತ್ರದ ಬಗ್ಗೆ ಪರಿಚಯ ಇದೆ. ಇರ್ತಕ್ಕಂಥ ನೆನೆಗುದಿಗೆ ಬಿದ್ದಂಥ ಹಲವಾರು ಕಾರ್ಯಕ್ರಮಗಳನ್ನು, ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಬದ್ಧವಾಗಿದ್ದೀವಿ. ಇವತ್ತು ಸಿಂಗರಾಜಪುರದಲ್ಲಿ ಭಾಳ ಪುರಾತನವಾದಂಥ ದೇವಾಲಯ ವೇಣುಗೋಪಾಲ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮಾಡಬೇಕಂತೇಳಿ ಊರಿನವರು ತೀರ್ಮಾನ ಮಾಡಿದ್ದಾರೆ. ಈಗಾಗಲೇ ಸರ್ಕಾರದಿಂದ 50 ಲಕ್ಷ ಬಿಡುಗಡೆ ಆಗಿದೆ. ಇನ್ನೂ 1-1.5 ಕೋಟಿ ಹಣ ಬೇಕಾಗುತ್ತೆ. ಇದು ಪುರಾತನವಾದಂಥ ದೇವಾಲಯ, ಅದಕ್ಕೂ ಕೂಡ ಈಗ ಚಾಲನೆ ಕೊಡ್ತೀವಿ. ಮತ್ತು ಭಾಳ ವರ್ಷಗಳ ಹಿಂದೆ, ಸುಮಾರು 100 ವರ್ಷಗಳ ಹಿಂದೆ ಇಲ್ಲೊಂದು ದೇವಸ್ಥಾನ ಮಣ್ಣಲ್ಲಿ ಮುಚ್ಚೋಗಿತ್ತು, ಲಿಂಗದ ಗುಡಿ ಅಂತ. ಅದನ್ನು ಊರನ್ನ ತೆಗೆದು ಅದಕ್ಕೂ ಕೂಡ ಆ ದೇವಸ್ಥಾನ ಪುನಶ್ಚೇತನಗೊಳಿಸೋಕ್ಕೆ, ಪುನರ್ನಿರ್ಮಾಣ ಮಾಡಲಿಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಹೀಗೆ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾವು ಚಾಲನೆ ಕೊಟ್ಟಿದ್ದೀವಿ. ಪ್ರತಿ ಗ್ರಾಮಗಳಿಗೆ ಹೋಗಿ ಖುದ್ದಾಗಿ ಭೇಟಿ ಕೊಟ್ಟು ಗ್ರಾಮಸ್ಥರ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಅಭಿವೃದ್ಧಿಗೆ ಬೇಕಾದಂಥ ರೂಪುರೇಷೆಗಳನ್ನು ಮಾಡ್ತೀವಿ.